ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀ ದೇವರಾಜು ಅರಸು ಟಮಕ ಕೋಲಾರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ತಾತ್ಕಾಲಿಕ ಸಹಾಯಕ ಗ್ರಂಥಪಾಲಕರು, ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ UUCMS ನೋಡಲ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೇಮಕಾತಿಗಾಗಿ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಲೇ ಹೇಳ್ಬೋದು. ನಂತರ ನಾವು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಹುದ್ದೆಗಳ ವಿವರ ಹಾಗೂ ವಿದ್ಯಾರ್ಹತೆನ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಇಲ್ಲಿ ಸಹಾಯಕ ಗ್ರಂಥಪಾಲಕರಲ್ಲಿ ಒಂದು ಹುದ್ದೆನ ಕನ್ಫರ್ಮ್ ಮಾಡಿದ್ದು, ಇದರ ಒಂದು ವಿದ್ಯಾರ್ಹತೆ ನೋಡೋದಾದರೆ ನೀವು ಲೈಬ್ರರಿ ಸೈನ್ಸಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿರೋರು ಹಾಗೂ PhD, NET ಅಥವಾ ಸ್ಲೆಟ್ ಅಥವಾ KCET ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ನಂತರ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಕಚೇರಿ, ವಿಭಾಗ ಅಥವಾ ಕಾಲೇಜನ್ನು ನಾವು ನೋಡ್ತಾ ಹೋಗೋದಾದರೆ, ಸ್ನಾತಕೋತ್ತರ ಕೇಂದ್ರ ಮಂಗಸಂದ್ರ ಕೋಲಾರದಲ್ಲಿ ನಿಮಗೆ ಕೆಲಸ ಇರುತ್ತೆ. ಇವರೊಂದು ವೇತನ ಶ್ರೇಣಿ ಬಂದು ನಿಮಗೆ ತಿಂಗಳಿಗೆ 30,000 ರು ನಿಮಗೆ ವೇತನ ಇರುತ್ತೆ. ನಂತರ ಎರಡನೇದಾಗಿ ಸಹಾಯಕ ಗ್ರಂಥಪಾಲಕರಲ್ಲಿ ಒಂದು ಹುದ್ದೆನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವಿದ್ಯಾರ್ಹತೆನ ನೋಡೋದಾದರೆ ಲೈಬ್ರರಿ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರು ಹಾಗೂ PhD, NET ಅಥವಾ ಸ್ಲೆಟ್ ಅಥವಾ KCET ಆಗಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಇರುತ್ತೆ. ನಂತರ ಕಾಲೇಜು ವಿಭಾಗವನ್ನು ನೋಡೋದಾದರೆ ವಿಶ್ವವಿದ್ಯಾನಿಲಯದ ಶಿಕ್ಷಣ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಕಾರ್ಯ ಇರುತ್ತೆ. ವೇತನವನ್ನು ನೋಡೋದಾದರೆ ತಿಂಗಳಿಗೆ ನಿಮಗೆ 30,000 ರು ಅಷ್ಟು ನಿಮಗೆ ವೇತನ ಇರುತ್ತೆ. ನಂತರ ಮೂರನೇದಾಗಿ ದೈಹಿಕ ಶಿಕ್ಷಣ ನಿರ್ದೇಶಕರಲ್ಲಿ ಒಂದು ಹುದ್ದೆನ ಕನ್ಫರ್ಮ್ ಮಾಡಿದ್ದು, ಇದರೊಂದು ವಿದ್ಯಾರ್ಹತೆನ ನೋಡೋದಾದರೆ ಮಾಸ್ಟರ್ಸ್ ಆಫ್ ಫಿಸಿಕಲ್ ಎಜುಕೇಷನ್ ಮಾಡಿರೋರು ಹಾಗೂ PG ಅಥವಾ PhD ಅಥವಾ ನೆಟ್ ಅಥವಾ KCET ಅಥವಾ ಸ್ಲೆಟ್ ಆಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಇರುತ್ತೆ. ನಂತರ ವಿಭಾಗವನ್ನು ನೋಡೋದಾದರೆ ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜು ಲಿಂಗರಾಜಪುರಂ ಬೆಂಗಳೂರಲ್ಲಿ ನಿಮಗೆ ಕೆಲಸ ಇರುತ್ತೆ. ಓಕೆ. ನಂತರ ವೇತನವನ್ನು ನೋಡೋದಾದರೆ ತಿಂಗಳಿಗೆ 30,000 ರು ಅಷ್ಟು ವೇತನ ಇರುತ್ತೆ. ನಂತರ ನಾಲ್ಕನೇದಾಗಿ ದೈಹಿಕ ಶಿಕ್ಷಣ ನಿರ್ದೇಶಕರ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇವರೊಂದು ವಿದ್ಯಾರ್ಹತೆನ ನೋಡೋದಾದರೆ ಮಾಸ್ಟರ್ಸ್ ಆಫ್ ಫಿಸಿಕಲ್ ಎಜುಕೇಷನ್ ಮಾಡಿರೋರು ಹಾಗೂ PG ಅಥವಾ PhD ಅಥವಾ ನೆಟ್, ಸ್ಲೆಟ್ ಅಥವಾ KCET ಆಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ವಿಭಾಗವನ್ನು ನೋಡೋದಾದರೆ ಸ್ನಾತಕೋತ್ತರ ಕೇಂದ್ರ ಮಂಗಸಂದ್ರ ಕೋಲಾರದಲ್ಲಿ ನಿಮಗೆ ಕೆಲಸ ಇರುತ್ತೆ. ಓಕೆ. ನಂತರ ವೇತನವನ್ನು ನೋಡೋದಾದರೆ ತಿಂಗಳಿಗೆ 30,000 ರು ನಿಮಗೆ ವೇತನ ಇರುತ್ತೆ. ನಂತರ UUCMS ನೋಡಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಅಥವಾ BE ಅಥವಾ BTech ಅಥವಾ PG ಅಥವಾ PhD ಆಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಪರೀಕ್ಷಾಂಗ ವಿಭಾಗ ಆಡಳಿತ ಕಚೇರಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕೋಲಾರದಲ್ಲಿ ನಿಮಗೆ ಕೆಲಸ ಇರುತ್ತೆ. ತಿಂಗಳಿಗೆ ನಿಮಗೆ 41,000 ರು ಅಷ್ಟು ನಿಮಗೆ ವೇತನ ಇರುತ್ತೆ. ಓಕೆ. ನಂತರ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ PhD ಅಥವಾ NET ಅಥವಾ SLET ಹೊಂದಿರಬೇಕಾಗುತ್ತದೆ ಹಾಗೂ ಅರ್ಹ ಅಭ್ಯರ್ಥಿಗಳು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಿಂದ www.bengaluru.university.karnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಫಾರಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಅರ್ಜಿಗಳನ್ನು ತಮ್ಮ ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ, ಸೇವಾನುಭವ ಪತ್ರ, PhD ಅಥವಾ NET ಅಥವಾ SLET ಪ್ರಮಾಣ ಪತ್ರ, ಸಂಶೋಧನಾ ಪ್ರಕಟಣೆಗಳ ಪತ್ರಿಕೆಗಳು ಇತ್ಯಾದಿ ಅಗತ್ಯ ದಾಖಲೆಗಳೊಂದಿಗೆ ಹಾಗೂ ಕುಲಸಚಿವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಆಡಳಿತ ಕಚೇರಿ, ಶ್ರೀ ದೇವರಾಜ ಅರಸು ಬಡಾವಣೆ, ಟಮಕ, ಕೋಲಾರ 563103 ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕವನ್ನು ನೋಡೋದಾದರೆ 15/11/2025ಕ್ಕೆ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದು, ಅಂತಿಮ ದಿನಾಂಕ 30/11/2025 ಸಂಜೆ 5 ಗಂಟೆ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ. ನಂತರ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 500 ರು ಅಷ್ಟು ಫೀಸ್ ಇರುತ್ತೆ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 250 ರು ಅಷ್ಟು ಫೀಸ್ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 100 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ. ಅರ್ಜಿ ಶುಲ್ಕವನ್ನು ವಿತ್ತಾಧಿಕಾರಿಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಟಮಕ ಕೋಲಾರ ಇವರಿಗೆ DD ಮುಖಾಂತರ ನೀವು ಪಾವತಿಸಬೇಕಾಗಿರುತ್ತೆ. ಓಕೆ. ಸೊ ಇಲ್ಲಿ ನೀವು ಆಫ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣ್ತಿರುವಂತಹ ಅರ್ಜಿ ಫಾರಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ದೈಹಿಕ ಶಿಕ್ಷಣ ನಿರ್ದೇಶಕರ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಫಾರಮ್ ಇದಾಗಿರುತ್ತೆ. ನಂತರ ಸಹಾಯಕ ಗ್ರಂಥಪಾಲಕರು ಅರ್ಜಿ ಫಾರಮ್ ಸಹ ಇದಾಗಿರುತ್ತೆ. ಇದರ ಒಂದು ಅರ್ಜಿ ಲಿಂಕನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರುವಂಥವರು ಇದರ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಫಾರಮ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. UUCMS ನೋಡಲ್ ಅಧಿಕಾರಿಗಳ ಒಂದು ಅರ್ಜಿ ಫಾರ್ಮೆಟ್ ಇದಾಗಿರುತ್ತೆ. ಓಕೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಭರ್ತಿ ಮಾಡಿ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಂತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಅಟ್ಯಾಚ್ ಮಾಡಿ DDಯನ್ನು ಕಟ್ಟಿ ಇದರ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ. ಓಕೆ. ಸೊ ಇದಿಷ್ಟು ಶ್ರೀ ದೇವರಾಜು ಅರಸು ಟಮಕ ಕೋಲಾರ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಕನ್ಫರ್ಮ್ ಮಾಡಿರುವಂತಹ ತಾತ್ಕಾಲಿಕ ಸಹಾಯಕರು, ಗ್ರಂಥಪಾಲಕರು, ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ UUCMS ನೋಡಲ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.